ಪ್ರಜ್ವಲ್ ವಿಡಿಯೋ ಶಾಕ್ ಕೈ ಸೇರಿದ್ರು ಟಿಕೆಟ್ ಕೊಟ್ಟಿದ್ದಕ್ಕೆ. ಸಿಡಿ ಮಾಡಿದ್ದು ಜೆಡಿಎಸ್, ಹಂಚಿದ್ದು ಬಿಜೆಪಿ. ಆರೋಪ ಕಾಂಗ್ರೆಸ್ ಮೇಲಕ್ಕೆ. ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿಗೆ ತಲೆ ಕೆಟ್ಟಿದೆಯಾ? ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಅವರದ್ದು ಎನ್ನಲಾದ ವಿಡಿಯೋ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಕೈ ಸೇರಿದ್ರು. ಪ್ರಜ್ವಲ್ ರೇವಣ್ಣ ಅವರಿಗೆ ಲೋಕಸಭಾ ಚುನಾವಣಾ ಟಿಕೆಟ್ ಕೊಟ್ಟಿದ್ದಕ್ಕೆ. ಸಿಡಿ ಮಾಡಿದ್ದು ಜೆಡಿಎಸ್ನ ಪ್ರಜ್ವಲ್ ರೇವಣ್ಣ, ಹಂಚಿದ್ದು ಬಿಜೆಪಿ ನಾಯಕ ದೇವರಾಜೇಗೌಡ. ಆರೋಪ ಮಾತ್ರ ಕಾಂಗ್ರೆಸ್ ಮೇಲಕ್ಕೆ. ಹೀಗಂತ ಕಾಂಗ್ರೆಸ್ ಮುಖಂಡ ಎಚ್ ಸಿ ಬಾಲಕೃಷ್ಣ ಖಡಕ್ ಪ್ರಶ್ನೆ ಕೇಳಿದ್ದಾರೆ. ಅಷ್ಟೇ ಅಲ್ಲ, ಅದೊಂದು ವಿಚಾರವಾಗಿ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ತಲೆ ಕೆಟ್ಟಿದೆಯಾ ಅಂತಾನೂ ಪ್ರಶ್ನೆ ಮಾಡಿದ್ದಾರೆ. ಯಥಾ ತಂದೆ ತಥಾ ಮಗ ಅಂತೇಳಿ ಎಚ್ ಸಿ ಬಾಲಕೃಷ್ಣ ಹೇಳಿದ್ದಕ್ಕೆ ಗೊತ್ತಾ? ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಕಾಂಗ್ರೆಸ್ ಶಾಸಕ ಎಚ್ ಸಿ ಬಾಲಕೃಷ್ಣ ಅವರ ಪ್ರತಿ ಮಾತು, ಪ್ರತಿ ಪ್ರಶ್ನೆ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರನ್ನೇ ಬೊಟ್ಟು ಮಾಡುತ್ತಿದ್ವು. ಪ್ರಜ್ವಲ್ ರೇವಣ್ಣ ಅವರದ್ದು ಎನ್ನಲಾದ ವಿಡಿಯೋ ಬಗ್ಗೆ ಕಟುವಾಗಿ ಟೀಕಿಸುತ್ತಿತ್ತು. ಯಾಕಂದ್ರೆ ಪ್ರಜ್ವಲ್ ತಾತನಿಗೆ ತಕ್ಕ ಮಗ ಆಗಲಿಲ್ಲ, ಬದಲಿಗೆ ತಂದೆಗೆ ತಕ್ಕ ಮಗನಾಗಿದ್ದಾನೆ ಅಂತೇಳಿ ಎಚ್ ಸಿ ಬಾಲಕೃಷ್ಣ ವ್ಯಂಗ್ಯ ಮಾಡಿದ್ದಾರೆ. ಈ ಹಿಂದೆ ಎಚ್ ಡಿ ಕುಮಾರಸ್ವಾಮಿ ಅವರೇ ಹೇಳಿದ್ರು, ನಾನು ದಾರಿ ತಪ್ಪಿದ್ದೆ, ಬಳಿಕ ನನ್ನ ಶ್ರೀಮತಿ ನನ್ನನ್ನ ಎಚ್ಚರಿಸಿದ್ರು ಅಂತ. ಹಾಗೆ ನೂಲಿನಂತೆ ಸೀರೆ ಅಲ್ವಾ ಅಂತೇಳಿ ಎಚ್ ಡಿ ಕುಮಾರಸ್ವಾಮಿ ವಿರುದ್ಧ ಮಾಗಡಿ ಶಾಸಕ ಎಚ್ ಸಿ ಬಾಲಕೃಷ್ಣ ವಾಗ್ದಾಳಿ ನಡೆಸಿದ್ದಾರೆ. ಹೀಗೆ ಮಾತು ಮುಂದುವರಿಸಿರೋ ಬಾಲಕೃಷ್ಣ, ಪ್ರಜ್ವಲ್ ತಾತನಿಗೆ ತಕ್ಕ ಮೊಮ್ಮಗ ಆಗಿದ್ರೆ ಇದೆಲ್ಲ ಆಚೆ ಬರ್ತಿರ್ಲಿಲ್ಲ, ತಂದೆಗೆ ತಕ್ಕ ಮಗ ಆಗಿರೋದ್ರಿಂದ ಇವೆಲ್ಲ ಆಚೆ ಬರ್ತಿವೆ. ಪ್ರಜ್ವಲ್ಗೆ ಟಿಕೆಟ್ ಕೊಡದಿದ್ರೆ ಇವ್ಯಾವು ಆಚೆ ಬರ್ತಿರ್ಲಿಲ್ಲ. ಪ್ರಜ್ವಲ್ ಹಗರಣಗಳು ಅಮಿತ್ ಶಾಗೆ ಗೊತ್ತಿತ್ತು. ಈ ಸಿಡಿಗಳೆಲ್ಲ ಅಮಿತ್ ಶಾ ಕೈ ಸೇರಿ ಅವರು ಟಿಕೆಟ್ ಬೇಡ ಅಂದ್ರು. ಆದ್ರೂ ದೇವೇಗೌಡರು ಮೊಮ್ಮಗನ ವ್ಯಾಮೋಹಕ್ಕೆ ಟಿಕೆಟ್ ಕೊಟ್ರು ಅಂತೇಳಿ ಎಚ್ ಸಿ ಬಾಲಕೃಷ್ಣ ಗಂಭೀರ ಆರೋಪ ಮಾಡಿದ್ದಾರೆ. ಇನ್ನ ಪ್ರಜ್ವಲ್ ಪೆನ್ಡ್ರೈವ್ ಪ್ರಕರಣದಲ್ಲಿ ಕಾಂಗ್ರೆಸ್ ಅವರನ್ನ ವಿಲನ್ ಮಾಡ್ತಿದ್ದೀರಿ. ವಿಡಿಯೋ ಮಾಡಿದ್ದು ಜೆಡಿಎಸ್ ಸಂಸದ ಪ್ರಜ್ವಲ್ ರೇವಣ್ಣ, ವಿಡಿಯೋ ಸಿಡಿ ಮಾಡಿ ಹಂಚಿದ್ದು ಬಿಜೆಪಿಯ ದೇವರಾಜೇಗೌಡ. ಆದ್ರೆ ಆರೋಪ ಮಾಡಿ ವಿಲನ್ ಮಾಡ್ತಿರೋದು ಮಾತ್ರ ಕಾಂಗ್ರೆಸ್ ಪಕ್ಷವನ್ನ. ಇದು ಯಾವ ನ್ಯಾಯ? ನಾವೇನ್ ಸಿಡಿ ಫ್ಯಾಕ್ಟರಿ ಇಟ್ಕೊಂಡಿದ್ದೀವಾ? ವಿಡಿಯೋ ಮಾಡಿ ತಂದುಕೊಡಿ ಅಂತ ಹೇಳಿದ್ವಾ ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ. ಆರೋಪ ಮಾಡುವ ಎಚ್ ಡಿ ಕುಮಾರಸ್ವಾಮಿ ಒಬ್ಬ ಮಾಜಿ ಸಿಎಂ, ಸ್ವಲ್ಪ ಗಂಭೀರವಾಗಿ ಇರೋದನ್ನ ಕಲಿಬೇಕು. 2 ಬಾರಿ ಸಿಎಂ ಆಗಿದ್ದವರು ಚಿಲ್ಲರೆ ಹುಡುಗರ ರೀತಿ ಮಾತನಾಡೋದನ್ನ ಬಿಡಿ ಅಂತೇಳಿ ಗುಡುಗಿದ್ದಾರೆ. ಸರ್ಕಾರ ನಮ್ಮ ಕುಟುಂಬದವರ ಫೋನ್ ಟ್ಯಾಪಿಂಗ್ ಮಾಡ್ತಾ ಇದ್ದಾರೆ ಅನ್ನೋ ಎಚ್ ಡಿ ಕುಮಾರಸ್ವಾಮಿ ಹೇಳಿಕೆ ವಿಚಾರವಾಗಿ ಮಾತನಾಡಿ, ಎಚ್ ಡಿ ಕುಮಾರಸ್ವಾಮಿ ಯಾವತ್ತಾದ್ರೂ ಸತ್ಯ ಹೇಳಿದ್ದಾರಾ? ಅವರು ಹೇಳೋದೆಲ್ಲ ಸುಳ್ಳೆ. ಅವರು ಮೊದಲೇ ಊಹೆ ಮಾಡಿಕೊಳ್ತಾರೆ, ಸರ್ಕಾರ ಈ ರೀತಿ ಮಾಡಬಹುದು, ಸಿದ್ದರಾಮಯ್ಯ ಡಿಕೆಶಿ ಏನ್ ಮಾಡ್ತಾರೆ ಅಂತ ಊಹೆ ಮಾಡ್ಕೊಳ್ತಾರೆ. ಅವರೇ ಊಹೆ ಮಾಡ್ಕೊಂಡು ಹೇಳ್ತಾರೆ ಅಂತೇಳಿ ಎಚ್ ಸಿ ಬಾಲಕೃಷ್ಣ ತಿರುಗೇಟನ್ನು ನೀಡಿದ್ದಾರೆ. ಪ್ರಜ್ವಲ್ ಕೇಸ್ 100 ಕೋಟಿ ರೂಪಾಯಿ ಡೀಲ್. ಅಸಲಿಯತ್ತು ಬಿಚ್ಚಿಟ್ಟ ಎಚ್ ಸಿ ಬಾಲಕೃಷ್ಣ. ದೇವರಾಜೇಗೌಡ ಯಾರು ಅಂತ ಎಲ್ಲರಿಗೂ ಗೊತ್ತು. ಮೊದಲು ದೇವೇಗೌಡರ ಕುಟುಂಬದ ವಿರುದ್ಧ ಮಾತನಾಡ್ತಾ ಇದ್ರು, ಆಮೇಲೆ ನಮ್ಮ ವಿರುದ್ಧ ಮಾತನಾಡಕ್ಕೆ ಶುರು ಮಾಡಿದ್ದ. ಇದೆಲ್ಲ ಬಿಜೆಪಿ ಅವರು ಅವನ ಕೈಯಲ್ಲಿ ಆಟ ಆಡಿಸ್ತಾ ಇದ್ದಾರೆ. ಬಿಜೆಪಿ ಅವರು ಯಾವ ರೀತಿ ಕೀ ಕೊಡ್ತಾರೆ ಆ ರೀತಿ ದೇವರಾಜೇಗೌಡ ಆಡ್ತಾ ಇದ್ದಾನೆ ಅಂತೇಳಿ ಕಿಡಿಕಾರಿದ್ದಾರೆ. ಪ್ರಜ್ವಲ್ ರೇವಣ್ಣ ಕೇಸ್ನ ಸಿಬಿಐಗೆ ಕೊಡಬೇಕೆಂಬ ಒತ್ತಾಯ ವಿಚಾರವಾಗಿ ಮಾತನಾಡಿ, ಸಿಬಿಐಗೆ ಯಾಕೆ ಕೊಡಬೇಕು? ಈ ಹಿಂದೆ ಬಿಡಿಸಿಸಿ ಬ್ಯಾಂಕ್ ಸಂಬಂಧಪಟ್ಟ ಕೇಸ್ ಕೊಟ್ಟು 35 ವರ್ಷಗಳೇ ಕಳೆದಿವೆ, ಏನೂ ತೀರ್ಮಾನ ಆಗಿಲ್ಲ. ಎಸ್ಐಟಿ ಅವರು ಕೇಸ್ನ ತನಿಖೆ ನಡೆಸ್ತಾ ಇದ್ದಾರೆ, ಅವರಿಗೆ ಸಮಾಧಾನ ಆಗಿಲ್ಲ ಅಂದ್ರೆ ಆಮೇಲೆ ಸಿಬಿಐಗೆ ಕೊಡೋದಾ ಬೇಡವಾ ಅಂತ ಯೋಚನೆ ಮಾಡಬೇಕು. ಎಸ್ಐಟಿ ತನಿಖೆಯ ವರದಿಗೂ ಮುಂಚೆಯೇ ಸಿಬಿಐಗೆ ಯಾಕೆ ಕೊಡಬೇಕು? ಸಿಬಿಐಗೆ ಕೊಟ್ರೆ ಪ್ರಕರಣದಿಂದ ತಪ್ಪಿಸಿಕೊಂಡು ರಕ್ಷಣೆ ತಗೋಬಹುದು ಅಂತ ಆಲೋಚನೆ ಅವರಿಗಿದೆ ಅಂತೇಳಿ ಬಾಲಕೃಷ್ಣ ಕುಟುಕಿದ್ದಾರೆ. ಇನ್ನ ಡಿಕೆ ಶಿವಕುಮಾರ್ ಸಿಡಿ ಮಾಸ್ಟರ್, ಸಿಡಿ ತಯಾರಿಕಾ ಕಂಪನಿ ಇದೆ ಎಂಬ ಆರೋಪ ವಿಚಾರವಾಗಿ ರಿಯಾಕ್ಟ್ ಮಾಡಿರೋ ಎಚ್ ಸಿ ಬಾಲಕೃಷ್ಣ, ಪ್ರಜ್ವಲ್ಗೆ ಸಿಡಿ ಮಾಡಿ ಅಂತ ಯಾರಾದ್ರೂ ಹೇಳಿದ್ರ? ಡಿಕೆ ಶಿವಕುಮಾರ್ ಆಗ್ಲಿ ನಾವೇನಾದ್ರೂ ಫೋನ್ ಮಾಡಿ ಹೇಳಿದ್ವಾ? ಕುಮಾರಸ್ವಾಮಿಗೆ ತಲೆ ಕೆಟ್ಟಿದೆ, ಅದಕ್ಕೆ ಏನೇನೋ ಮಾತನಾಡ್ತಾರೆ. ಕುಮಾರಸ್ವಾಮಿ ಅವರು ಆರೋಪ ಮಾಡೋದೇ ಡಿಕೆ ಶಿವಕುಮಾರ್ ವಿರುದ್ಧ. ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ನಿದ್ದೆಗಣ್ಣಲ್ಲೂ ಡಿಕೆ ಶಿವಕುಮಾರ್ ಕಾಣ್ತಾರೆ ಅಂತೇಳಿ ಬಾಲಕೃಷ್ಣ ವಾಗ್ದಾಳಿ ನಡೆಸಿದ್ದಾರೆ. ಮಾಗಡಿ ಶಾಸಕ ಎಚ್ ಸಿ ಬಾಲಕೃಷ್ಣ ಕೇಳಿರೋ ಈ ಪ್ರಶ್ನೆಗಳ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.